ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಆನೇಕಲ್ ಲೋಕೇಶ್ ಹಾಗೂ ಆನೇಕಲ್ ಜಿಲ್ಲಾ ಅಧ್ಯಕ್ಷರಾದ ಲೋಕೇಶ್ ರವರ ಮುಂದಾಳತ್ವದಲ್ಲಿ ಪ್ರತಿ ವರ್ಷದಂತೆ ಅತ್ತಿಬೆಲೆ ಗಡಿ ಭಾಗದಲ್ಲಿ ಗಡಿನಾಡ ಉತ್ಸವವು ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರು ಕನ್ನಡಾಂಬೆ ಹಾಗೂ ಗ್ರಾಮ ದೇವತೆಯರಿಗೆ ಪೂಜೆ ಸಲ್ಲಿಸಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸಲಾಯಿತು. ದೀಪ ಬೆಳಗಿಸೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ನಂತರ ಆಗಮಿಸಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು. ಸಂದರ್ಭದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವೀರಗಾಸೆ ಹಾಗೂ ಕಳಸದ ಕುಣಿತ ಮನರಂಜಿಸಿದವು. ಅನೇಕ ಸ್ಕೌಟ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಏನಿವತ್ತು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗ ಅಂಥೇಳಿ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕರಾದ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ. ನಮ್ಮ ಸಂಘಟನೆಯ ಧ್ಯೇಯ ಉದ್ದೇಶ ಏನೆಂದರೆ ಪರಿಸರವನ್ನು ಉಳಿಸೋದು, ಕನ್ನಡ ಭಾಷೆಯನ್ನು ಎತ್ತಿಡಿಯೋಂಥದ್ದು. ಇವತ್ತು ಕನ್ನಡಕ್ಕೆ ಏನಾದರೂ ಧಕ್ಕೆ ಬಂದಾಗ, ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿಗೆ ಧಕ್ಕೆ ಬಂದಾಗ ಎತ್ತಿಡಿಯೋಂಥ ಕೆಲಸಗಳನ್ನು ನಮ್ಮ ಸಂಘಟನೆ ಮಾಡ್ಕೊತ ಬಂದಿದೆ. ಅದೇ ರೀತಿ ಇವತ್ತು ಅತ್ತಿಬೆಲೆಯ ಗಡಿಯನ್ನು ಪೂಜಿಸೋರ ಮೂಲಕ ಗಡಿಯ ಮೇಲೆ ಕನ್ನಡದ ಬಾವುಟವನ್ನು ಹಾರಿಸ್ತಾ ಏನಿವತ್ತು ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಅನ್ಯೋನ್ಯತೆಯಿಂದ ಇವತ್ತೇನು ಎಲ್ಲ ಭಾಷಿಕರು ಕೂಡ ಕರ್ನಾಟಕದಲ್ಲಿ ಬಂದು ನೆಲೆಸಿದ್ದಾರೆ. ಇವತ್ತು ಕರ್ನಾಟಕದ ಒಂದು ನೀರನ್ನು ಕುಡಿತಾರೆ, ಕಾವೇರಿ ನೀರನ್ನು ಕುಡಿತಾರೆ, ಕರ್ನಾಟಕದ ಅನ್ನವನ್ನು ತಿಂತಾರೆ. ಎಲ್ಲ ರಾಜ್ಯಗಳ ಒಂದು ಜನತೆ ಇವತ್ತು ಕರ್ನಾಟಕದಲ್ಲಿ ಬಂದು ವಾಸವನ್ನು ಮಾಡ್ತಿದ್ದಾರೆ.
ಯಾರೇ ಎಲ್ಲೇ ವಾಸ ಮಾಡಿದ್ರೂ ಕೂಡ ಅಲ್ಲಿನ ಒಂದು ಸಂಸ್ಕೃತಿಯನ್ನು, ಇವತ್ತು ಕರ್ನಾಟಕದಲ್ಲಿ ನಾವಿರೋವಾಗ ಕನ್ನಡದ ಒಂದು ಭಾಷೆಯನ್ನು ಕಲಿಬೇಕಾಗ್ತದೆ. ಕನ್ನಡದ ಜನತೆ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರದೇ ಇರೋ ಥರ, ಯಾವುದೇ ಗಲಭೆಗಳಾಗದೇ ಇರೋ ಥರ ಸಮಾನತೆಯಿಂದ ಹೋಗೋದ್ರ ಮೂಲಕ ಒಂದು ಕನ್ನಡದ ಒಂದು ಪತಾಕೆಯನ್ನು ಆರಿಸುವಂಥ ಕೆಲಸ ಕನ್ನಡದ ಗಡಿ ಭಾಗದಲ್ಲಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ಸರ್, ಏನಿವತ್ತು ನವೆಂಬರ್ 30 ನವೆಂಬರ್ನ ಕೊನೆಯ ದಿವಸ, ಅದೇ ರೀತಿ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಇವತ್ತು ಇದೆ. ಯಾವ ಕಾರಣಕ್ಕೋಸ್ಕರ ಈ ಡೇಟ್ ಸೆಲೆಕ್ಷನ್ ಮಾಡಿದ್ದು? ಅಲ್ಲ, ಇವತ್ತು ಕನ್ನಡದ ನಾವು 30 ಕೊನೆ ದಿನ ಆ ಥರ ನಾವು ಯಾವುದು ನವಂಬರ್ ಕೊನೆ ದಿನ ಅಂತ ನಾವೇನು ಆಯೋಜನೆ ಮಾಡ್ತಾ ಇಲ್ಲ. ನಾವು ನವಂಬರ್ 1ರ ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರಾಗಬೇಕು ಅನ್ನೋದು ನನ್ನ ಉದ್ದೇಶ. ಪ್ರತಿ ದಿವಸನೂ ಕೂಡ ಏನು 365 ದಿವಸನೂ ಕೂಡ ನಾವು ಕನ್ನಡಿಗರಾಗಿ ಬಾಳಬೇಕಾಗ್ತದೆ. ನಮ್ಮ ಆಜುಬಾಜಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯದ ವಲಸಿಗರಿಗೂ ಕೂಡ ನಮ್ಮ ಕನ್ನಡದ ಒಂದು ಪರಿಸರನ ಮತ್ತು ಕನ್ನಡ ಭಾಷೆಯನ್ನು ದಾರೆ ಎರಿಬೇಕಾಗ್ತದೆ ಅಂತ ಹೇಳೋದು ನನ್ನ ವೈಯಕ್ತಿಕ ಭಾವನೆ. ಏನಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನಗಳು ನಮ್ಮ ಕನ್ನಡದ ರಾಜ್ಯ, ಜಿಲ್ಲಾ ಮತ್ತು ಕ್ಷೇತ್ರ, ಮಹಿಳಾ ಮತ್ತು ಕಾನೂನು ಘಟಕ ಎಲ್ಲ ಘಟಕದ ಪದಾಧಿಕಾರಿಗಳು ಮತ್ತು ಕನ್ನಡದ ಅಭಿಮಾನಿಗಳು, ಇಲ್ಲಿನ ಒಂದು ಮುಖಂಡರುಗಳು ಮತ್ತು ಮಾಧ್ಯಮ ಮಿತ್ರರು ಮತ್ತು ಅದೇ ರೀತಿ ಆರಕ್ಷಕರು ಇವತ್ತೇನು ಕಾನೂನಿನ ಸುವ್ಯವಸ್ಥೆ ಮಾಡ್ತಾರೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಿದ್ದಾರೆ. ಅವರು ಎಲ್ಲರಿಗೂ ಕೂಡ ಧನ್ಯವಾದನ ಹೇಳ್ತಾ, ಗಣಿನಾಡು ಉತ್ಸವಕ್ಕೆ ಎಲ್ಲರೂ ಬಂದಿರತಕ್ಕಂಥವ್ರಿಗೆ ಮತ್ತು ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರವ್ರಿಗೂ ತುಂಬ ಹೃದಯದ ಧನ್ಯವಾದನ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಜೈ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು. ಕನ್ನಡ ಭಾಷೆಯನ್ನು ಮಾತಾಡುವವರು, ಕನ್ನಡಕ್ಕೆ ಗೌರವ ಕೊಡುವವರೆಲ್ಲ ಕನ್ನಡಿಗರೇ. ಈ ನಿಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲಿ ಮಾತ್ರ ಅಲ್ಲ, ವರ್ಷ ಪೂರ್ತಿ ಹಲವಾರು ಕನ್ನಡವನ್ನು ಬೆಳೆಸುವಂಥ, ಉಳಿಸುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಜೈ ಕರ್ನಾಟಕ ಜನಪರ ವೇದಿಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಬಿ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕನ್ನಡವನ್ನು ಪಸರಿಸಬೇಕು, ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗಬೇಕು. ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ದೇಶದ ಯಾವುದೇ ಭಾಗದಲ್ಲಿ ಹೋದರೂ ನಮಗೆ ಹೆಮ್ಮೆ ಆಗಬೇಕು. ಅಂಥ ಕೆಲಸಗಳನ್ನು ಮಾಡ್ತಾ ಇರೋರು ನಾವು. ಹೆಚ್ಚಾಗಿ ಪರಿಸರದ ಕಡೆಯೇ ಗಮನ ಕೊಡುವಂಥ ನಮ್ಮ ಸಂಘಟನೆ ಎಲ್ಲರೂ ಒಟ್ಟಾಗಿ, ಇನ್ನೂ ಪರಿಸರದ ಜೊತೆಗೆ ಇತ್ತೀಚೆಗೆ ಸ್ಪೋರ್ಟ್ಸ್ನಲ್ಲಿ ಆಗಲಿ, ಕ್ರೀಡೆಗಳನ್ನು ಗ್ರಾಮೀಣ ಭಾಗಕ್ಕೂ ಸಹ, ಗ್ರಾಮೀಣ ಭಾಗದಲ್ಲಿರುವಂಥ ಯಾವುದೇ ಸವಲತ್ತುಗಳಿಲ್ಲದಂತಹ ಮಕ್ಕಳಿಗೂ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಬರುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ಸಂಘಟನೆ. ಹೇಳಿದಾಗೆ ಇದು ಕನ್ನಡದ ಹಬ್ಬ, ಗಡಿನಾಡೋತ್ಸವ. ಎಲ್ಲ ಗಡಿಗಳಲ್ಲೂ, ಎಲ್ಲ ಭಾಗಗಳಲ್ಲೂ ಕನ್ನಡನ ಪಸರಿಸಬೇಕಂತ ಹೇಳಿ ಅದರಲ್ಲಿ ಇದೊಂದು ಉತ್ಸವ. ಕರ್ನಾಟಕ, ತಮಿಳುನಾಡು ಭಾಗ ಯಾವಾಗಲೂ ಸೂಕ್ಷ್ಮವಾದಂಥದ್ದು. ಬಹಳ ವರ್ಷಗಳಿಂದನೂ ಕನ್ನಡಿಗರು ಬಹಳ ತಾಳ್ಮೆ ಇರೋವಂಥವರು, ಕನ್ನಡಿಗರೆಲ್ಲರನ್ನೂ ಒಟ್ಟು ಸೇರಿ ಕರ್ಕೊಂಡು ಹೋಗೋದು ಅನ್ನೋ ಅಂಥದ್ದು ಒಂದು ಪ್ರತೀತಿಯೇ ಇದೆ. ಅದರ ಪರವಾಗಿಯೇ ಅದನ್ನು ಬಿಂಬಿಸೋದಕ್ಕೆ ನಾವು ಜೈ ಕರ್ನಾಟಕ ಜನಪರ ವೇದಿಕೆ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿ ಆನೇಕಲ್ ಭಾಗದಲ್ಲಿ ಇಂದು ಗಡಿನಾಡೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾನು ಮೇಡಮ್, ಒಂದು ಕನ್ನಡ ಪರ ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ನೀವು. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಕಮೆಂಟ್ ಮಾಡ್ತಿದ್ದು ಬೆಂಗಳೂರು ಇಸ್ ನಾಟ್ ಸೇಫ್ ಅಂತ. ಅದಕ್ಕೆ ವೀಡಿಯೋಗಳು ಹಾಕ್ತಾರೆ, ಬೆಂಗಳೂರು ಬಿಟ್ಟರೆ ಬೆಂಗಳೂರು ಖಾಲಿ ಆಗುತ್ತೆ ಅಂತ. ಇದಕ್ಕೇನು ಸಂದೇಶ ಕೊಡ್ತೀವಿ? ಬೆಂಗಳೂರು ನಾನು ಮುಂಚೆನೇ ಹೇಳಿದಾಗೆ ಕರ್ನಾಟಕ ರಾಜ್ಯವೇ ಎಲ್ಲ ಅತಿಥಿ ದೇವೋಭವ ಅಂತ ಹೇಳಿ ನೋಡ್ಕೊಳ್ಳೋ ಅಂಥ ಒಂದು ರಾಜ್ಯ. ಬಹಳಷ್ಟು ಜನ ಆಚೆಯಿಂದ ಬಂದಿದ್ದಾರೆ. ಅವ್ರ ಸುರಕ್ಷತೆಗೋಸ್ಕರ ಈಗ ನಾವುಗಳು ಹೆಣ್ಣು ಮಕ್ಕಳು ನಮ್ಮ ಮಹಿಳಾ ಘಟಕದಲ್ಲಿ ಬಹಳಷ್ಟು ಲೀಗಲ್ ಸೆಲ್ ಆಗಲಿ ಇಲ್ಲ ಬೇರೆ ಇದ್ರ ಜೊತೆ ಸೇರಿ ನಾವು ಸುರಕ್ಷತಾ ಕಾರ್ಯಕ್ರಮಗಳನ್ನು, ಸುರಕ್ಷತೆ ಬಗ್ಗೆ ಪ್ರಶ್ನೆ ಅದಲ್ಲ, ಅವ್ರು ಹೇಳ್ತಾ ಇರೋದು ಸತ್ಯನಾ ಇಲ್ಲ. ದೇಶದಲ್ಲಿ ನೀವು ಅಂಕಿ ಅಂಶಗಳು ನೋಡಿದ್ರೆ ಕ್ರೈಮಲ್ಲಿ ಆಗಲಿ ಇಲ್ಲ ಮಹಿಳೆಯರಿಗೆ ಸುರಕ್ಷತೆಯಲ್ಲಾಗಲಿ ಕರ್ನಾಟಕ ಬಂದು ಒಂದೊಳ್ಳೆ ಸುರಕ್ಷತೆನೇ ಕೊಟ್ಟಿದೆ. ಅವರು ಸೋಷಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಿಕ್ಕಾಗಲಿ ಇಲ್ಲ ಇದಕ್ಕೆ ಏನು ಬೇಕಾದರೂ ಹೇಳ್ಕೋಬೋದು. ಆದರೆ ನಮ್ಮ ಸಂಸ್ಕೃತಿಯ ಪ್ರಕಾರ, ಹಾಗೂ ಬರೀ ಸಂಸ್ಕೃತಿ ಒಂದನ್ನೇ ಹೇಳೋದು ಬೇಡ, ನಮ್ಮ ಸುರಕ್ಷತೆ ಬಗ್ಗೆ ಮತ್ತು ನಮ್ಮ ಇರೋ ಅಂಥ ಎಲ್ಲ ವ್ಯವಸ್ಥೆಗಳಲ್ಲಿ ಕರ್ನಾಟಕದಲ್ಲಿ ಆಚೆಯಿಂದ ಬಂದಿರೋರನ್ನ ಬಹಳಷ್ಟು ಗೌರವ ಮತ್ತು ಸುರಕ್ಷೆಯಿಂದನೇ ನೋಡ್ಕೊತಾ ಇದ್ದೀವಿ. ಅದು ಸುಳ್ಳು. ಅದಕ್ಕೆ ನಾವೇ ಹೆಣ್ಣು ಮಕ್ಕಳಾಗಿ ನಾವು ಒಂದು ಭಾಗದಲ್ಲಿದ್ದು ಈ ಭಾಗದವರೆಗೂ ಬಂದು ಸಂಘಟನೆಯಲ್ಲಿ ಓಡಾಡ್ತೀವಿ ಅಂದರೆ ಸುರಕ್ಷತೆ ಇಲ್ಲ, ಒಂದು ಒಳ್ಳೆ ಇದಿಲ್ಲ ಅಂದರೆ ಮಾಡೋದಕ್ಕಾಗಲ್ಲ. ಇವತ್ತಿನ ದಿನ ಎಲ್ಲರೂ ಸೇರಿ ಮಾಡ್ತಿದ್ದೀವಿ. ಅದು ಸುಳ್ಳು ಮಾತದೆಲ್ಲನೂ.
ನಾನು ಡಾಕ್ಟರ್ GS ಪುಷ್ಪಲತಾ, ರಾಜ್ಯಾಧ್ಯಕ್ಷೆ, ಜೈ ಕರ್ನಾಟಕ ಜನಪರ ವೇದಿಕೆ ಮಹಿಳಾ ಘಟಕ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.